ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಜೆಡಿಎಸ್ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ಅಮಿತ್ ಶಾ ಭೇಟಿಯಾದ ಎಚ್.ಡಿ. ಕುಮಾರಸ್ವಾಮಿ, ಪುತ್ರ ನಿಖಿಲ್ ಜೊತೆ ಭೇಟಿಯಾದ ಕೇಂದ್ರ ಸಚಿವ ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಪದವೀಧರ ಕ್ಷೇತ್ರದ ಚುನಾವಣೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ, ಜಿಬಿಎ ಚುನಾವಣೆ ಕುರಿತು ಚರ್ಚೆಯನ್ನು ನಡೆಸಿರುವಂತಹ ಎಚ್.ಡಿ.ಕೆ ನಾಯಕರು ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಉಭಯ ನಾಯಕರು ಕ್ಷೇತ್ರಗಳ ಹಂಚಿಕೆ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ ಅಂತ ಹೇಳಿದಾರಂತೆ. ಎಚ್.ಡಿ. ಕುಮಾರಸ್ವಾಮಿಗೆ ಭರವಸೆಯನ್ನು ನೀಡಿದ್ದಾರೆ ಅಮಿತ್ ಶಾ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯ ಮಟ್ಟದ ಚುನಾವಣೆ ಬಂತು. ಸ್ಥಳೀಯದಲ್ಲಿ ನೋಡಿದ್ರೆ ಬಿಜೆಪಿಯವರು ಜೆಡಿಎಸ್ ಅವರು ಅಷ್ಟರ ಮಟ್ಟಿಗೆ ಸಮನ್ವಯತೆ ಅನ್ನೋದೇ ಇಲ್ಲ. ಅವ್ರು ಹೇಳಿದ ಇವ್ರಿಗಾಗಲ್ಲ, ಇವ್ರು ಹೇಳಿದ ಅವ್ರಿಗಾಗಲ್ಲ. ಇವರೊಂದು ಅಭ್ಯರ್ಥಿ ಅಂದರೆ ಅವರೊಂದು ಅಭ್ಯರ್ಥಿ ಅಂತಾರೆ. ಆ ಕ್ಷೇತ್ರ ನಮಗೆ ಯಾಕೆ, ಈ ಕ್ಷೇತ್ರ ನಿಮಗೆ ಯಾಕೆ ಅಂತಾರೆ. ಇದ್ರ ಮಧ್ಯದಲ್ಲಿ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವ್ರು ಹೇಳ್ದಂಗೆ ನಡೆಯುತ್ತೆ. ಇಲ್ಲಿ ಇವ್ರು ರಾಜ್ಯ ನಾಯಕರಿಗೆ ಏನು ಹೇಳಿದ್ರು, ಅಮಿತ್ ಶಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದರೆ ಎಲ್ಲ ಸಪೋರ್ಟ್ ಮಾಡಬೇಕು. ಸೊ ಇನ್ನೊಂದು ಕಡೆಯಲ್ಲಿ ರಾಜ್ಯ ನಾಯಕರು ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳ್ತಾ ಇದ್ದಾರೆ ಅನ್ನೋದು, ಬೇಡ ನಮ್ಮ ಕ್ಷೇತ್ರಗಳನ್ನು ನಾವು ಉಳಿಸ್ಕೊಳ್ಳೋಣ ಅಂತ. ಒಟ್ಟಿನಲ್ಲಿ ಒಂದಷ್ಟು ಗೊಂದಲ ಅನ್ನೋದಿದೆ. ಆ ಗೊಂದಲವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಕುಮಾರಸ್ವಾಮಿ ಅವರು ಅವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಹೋಗಿದ್ರು ಅಮಿತ್ ಶಾ ಅವರನ್ನು ಭೇಟಿ ಆಗೋದಕ್ಕೆ, ಮಾತುಕತೆಯನ್ನು ನಡೆಸೋದಕ್ಕೆ ಅಂತ ಮಾತುಕತೆ ನಡೆಸಿದ್ದಾರೆ. ಬಟ್ ಭರವಸೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಜೆಡಿಎಸ್ ಈ ಮುಖಾಂತರವಾಗಿ ಅಖಾಡಕ್ಕಿಳಿತಿದೆ ಸಿದ್ಧತೆಗಾಗಿ.